ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇವತ್ತು ಈ ವರದಿಯನ್ನ ಪ್ರತಿಯೊಬ್ಬರು ನೋಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ದೇವರುಗಳ ತರ ಕೆಲಸ ಮಾಡುವಂತ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರ? ಇದು ಒಂದು ಸಮಿತಿಯ ಅಥವಾ ಒಂದು ಸರ್ಕಾರದ ಅಥವಾ ಒಂದು ಅಧಿಕಾರಿಯ ಅಥವಾ ಒಂದು ವರ್ಗದ ಸಮಸ್ಯೆ ಅಲ್ಲ. ಇದು ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಇಲಾಖೆಯಲ್ಲಿ ಬರ್ತಕ್ಕಂಥ ಕೆಲವು ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಏಕವಚನದಲ್ಲಿ ಮಾತಾಡ್ತಾರೆ. ಮೊನ್ನೆ ರೀಸೆಂಟ್ ನೀವು ದಾವಣಗೆರೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಮಾತಾಡ್ತಿದ್ದಾರೆ, ಯಾಕಂದ್ರೆ ಒಂದು ಜಿಲ್ಲೆಯ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಒಬ್ಬ ಅಧಿಕಾರಿ ಬಾಯಲ್ಲಿ ಆ ತರದ ಒಂದು ಮಾತುಗಳು. ಈ ಜಿಲ್ಲಾಧಿಕಾರಿನೇ ಆ ಮಟ್ಟದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಯಾವ ರೀತಿ ಇರ್ತಾರೆ ಹೇಳಿ. ಅದಕ್ಕೋಸ್ಕರ ನೀವು ಎಲ್ಲರೂ ಒಗ್ಗಟ್ಟಾಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಎಲ್ಲಾ ಕಡೆಗೂ ಇರ್ತಕ್ಕಂಥ ಸರ್ಕಾರಿ ಜಾಗವನ್ನ ಅಂದ್ರೆ ಈ ಗೋಮಾಳಗಳನ್ನ ಅವರೇ ಲೇಔಟ್ಗಳು ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಇಲ್ಲೇ ಮಹಾದೇವಪುರದಲ್ಲಿ ನಡೆದಿರ್ತಕ್ಕಂಥ ಆಗಿರ್ತಕ್ಕಂಥ ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಸುಮಾರು 2 ಎಕರೆ 7 ಗುಂಟೆ ಅವರು ಜಾಗವನ್ನು ಖರೀದಿ ಮಾಡಿರ್ತಾರೆ. 2 ಎಕರೆ 7 ಗುಂಟೆ ಜಾಗವನ್ನ ಖರೀದಿ ಮಾಡಿರ್ತಾರೆ. ಬಟ್ ಅಲ್ಲಿರ್ತಕ್ಕಂಥದ್ದು 2 ಎಕರೆ 50 ಗುಂಟೆನ ಇದೆ. ಅದು ಫುಲ್ ದಾಖಲೆಯೊಂದಿಗೆ ನನ್ನ ಕಡೆಗೆ ಇದಾವೆ, ಎಲ್ಲ ದಾಖಲೆಗಳು ಇದಾವೆ. ಬಟ್ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಬಿಡ್ತೀನಿ. ನಾನು ಒಂದು ಲೇಔಟ್ ಮಾಡಬೇಕು ಅಂತ ಹೇಳಿದ್ರೆ 4 ಚೌಕ ಮಾಡಿರ್ತೀವಿ, ಬಾಕ್ಸ್. ಓಕೆನಾ? ಆ 4 ಬಾಕ್ಸ್ ಅಲ್ಲಿ ಫಸ್ಟ್ ಎಂಟ್ರೆನ್ಸ್, ಸೆಕೆಂಡ್ ಎಂಟ್ರೆನ್ಸ್, 3 ಸ್ಟೆಪ್ ಬರುತ್ತೆ ಮನೆಗಳು. 1 2 3 ಮಧ್ಯ 3 ರೋಡ್ ಬರುತ್ತೆ. ಲಾಸ್ಟ್ ಒಂದು ರೋಡು, ಮಧ್ಯ ಒಂದು ರೋಡು, ಈ ಕಡೆ ಲಾಸ್ಟಿಗೆ ಒಂದು ರೋಡು. ಈ ಕಡೆ ಮನೆಗಳು ಇರ್ತವೆ, ಅದ್ರ ಆಪೋಸಿಟ್ ಮನೆ, ಈ ಕಡೆ ಮನೆ ಇದ್ರ ಆಪೋಸಿಟ್ ಮನೆ, ಈ ಕಡೆ ಮನೆ ಇದ್ರ ಆಪೋಸಿಟ್ ಮನೆ. ಈ ತರ ಇದ್ದಂತ ಜಾಗದಲ್ಲಿ ಮಧ್ಯ ಗೋಮಾಳಕ್ಕೆ ಅಂತ ಜಾಗ ಬಿಟ್ಕೊಂಡಿದ್ದಾರೆ, ಸರ್ಕಾರಿ ಜಾಗ. ಅಂದ್ರೆ ಲೇಔಟ್ ಒಳಗಡೆನೆ ಇರೋದು. ಆ ಲೇಔಟ್ ಒಳಗಡೆ ಇರ್ತಕ್ಕಂಥ ಜಾಗವನ್ನ ಕೇಳಲಿಕ್ಕೆ ಹೋದ್ರೆ ನಾನು ಲೀಗಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಪುಣ್ಯಾತ್ಮ. ಆ ಬಡಾವಣೆಯ ಅಥವಾ ಲೇಔಟಿನ ಮಾಲೀಕ ಮಂಜುನಾಥ್, ಲೀಗಲ್ ಆಗಿದ್ದೀನಿ, ಎಲ್ಲಿ ಬೇಕಾದ್ರೂ ಹೋಗ್ರಿ, ನಾನ್ ಕರೆಕ್ಟ್ ಆಗಿದ್ದೀನಿ, ನಾನು ಲೀಗಲ್ ಇದ್ದೀನಿ. ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಿ, ಅಡ್ವೊಕೇಟಿಗೆ ಫೋನ್ ಮಾಡಿದ್ವಿ, ಆಂಜನೇಯ ಅಂತ, ಅವರು ಕೊಡಗ್ನೂರ್ನವರು. ಈಗ ಹೊರಗೇರಿಯಲ್ಲಿ ಇದ್ದಾರೆ. ಸರ್, ಅದು ಬಡಾವಣೆ ಬಗ್ಗೆ ನೀವು ಮಾತಾಡಬೇಡಿ, ನೀವು ಕೇಸ್ ನಡೆಸ್ಕೊಳ್ರಿ, ನಿಮಗೆ ನಾವಂತೂ ಕರೆಕ್ಟ್ ಆಗಿ ಲೀಗಲ್ ನಾವು ಇಟ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ನಾವು ಸಹ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ಹೋಗ್ತೀವಿ. ಪರಿಶೀಲನೆ ಮಾಡಕ್ ಹೋಗ್ತೀವಿ. ಅದು ಒಂದು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಬರುತ್ತೆ. ಮುದಾದುಡಿ ಗ್ರಾಮ ಪಂಚಾಯತಿಯ PDO ಮಾಡಿಕೊಟ್ಟಿರ್ತಕ್ಕಂಥ ದಾಖಲೆಗಳು ಸಹ ನಮ್ಮಲ್ಲಿದ್ದಾವೆ. ಎಲ್ಲ ಅಧಿಕಾರಿಗಳು ಸೇರಿಸಿ ಲೀಗಲ್ಲ ಮಾಡಿಕೊಟ್ಟಿದ್ದೀರ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿ, ಇನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಒಂದು ಕಡೆ ಸ್ಟೋರಿ ಆದ್ರೆ ಇನ್ನೊಂದು ಕಡೆ ಸ್ಟೋರಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ನೀವು. ಅವಾಗ ನಾನು ಇರ್ಲಿಲ್ಲ, ಅದು ಮಾಡಿಕೊಟ್ಟಾಗ ನಾನು ಇರ್ಲಿಲ್ಲ ನೋಡಿ. ಆ ಡೇಟನ್ನ ಆ ಡೇಟಿಂದ ಈ ಕಡೆಗೆ ಏನಾದ್ರು ಇದ್ರೆ ಕೇಳಿ. ಇನ್ನು ಕೆಲವು ಅಧಿಕಾರಿಗಳು ಈ ರೀತಿಯಾಗಿ ಮಾತಾಡ್ತಾರೆ. ಇವೆಲ್ಲ ಮಾತಾಡ್ಲಿಕ್ಕೆ ಕಾರಣ ಏನ್ ಹೇಳಿ? ಜನರೇ, ನೀವು ಒಗ್ಗಟ್ಟಿಲ್ಲ. ನೀವು ಯಾವಾಗ ಒಗ್ಗಟ್ಟಾಗ್ತೀರೋ ಅವಾಗ ಅಧಿಕಾರಿಗಳು ಪ್ರತಿಯೊಬ್ರು ನಿಮ್ಮ ಮಾತುಗಳು ಕೇಳ್ತಾರೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಒಂದು ತಂಡದಲ್ಲಿ ಅಥವಾ ನಿಮ್ಮ ಒಂದು ಜನಾಂಗದಲ್ಲಿ ಒಬ್ಬರನ್ನ ಡಾಮಿನೇಟ್ ಲೀಡರ್ ಮಾಡಬೇಡಿ. ಆ ಡಾಮಿನೇಟ್ ಲೀಡ್ರೇ ಇವತ್ತು
ಒಂದು ಸಂಬಂಧಗಳಿಗೆ ಕಾರಣರಾಗಿರ್ತಾರೆ, ಇಂಥ ವಿಚಾರಗಳಿಗೆ ಕಾರಣರಾಗಿರ್ತಾರೆ. ದಯವಿಟ್ಟು ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಸದಸ್ಯರುಗಳಲ್ಲಿ, ಅಧ್ಯಕ್ಷರುಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಊರಿಗೆ ನೀವೇ ಸುಪ್ರೀಂ. ನೀವು ಮನಸ್ಸು ಮಾಡಬೇಕು, ನೀವು ಸಮಾಜ ಬದಲಾವಣೆ ಮಾಡಬೇಕು. ನಿಮ್ಮ ಹಣದಲ್ಲಿ ನಿಮ್ಮ ಊರು ಬದಲಾವಣೆ ಮಾಡೋದಕ್ಕೆ ಇನ್ಯಾರ ದೊಡ್ಡಪ್ಪನ ಮಾತು ಬೇಕಾಗಿಲ್ಲ. ಅಂತ ಊರಿಗೆ ನಾನು ಬರ್ತೀನಿ, ಕರೆ ಮಾಡಿ ಸಮಾಜವನ್ನ ಬದಲಾವಣೆ ಮಾಡೋಣ. 500 ಕೋಟಿ, 1000 ಕೋಟಿ, 5,000 ಕೋಟಿ, 10,000 ಕೋಟಿ ಮಾಡಿಕೊಂಡಿರ್ತಕ್ಕಂಥವರೆಲ್ಲ ಊಟ ಮಾಡ್ಲಿಕ್ಕೂ ಸಮಯವಿಲ್ಲದ ರೀತಿಯಲ್ಲಿ ಸತ್ತೋಗ್ತಾ ಇದ್ದಾರೆ. ಅಂತವರ ಸಾಲಿನಲ್ಲಿ ನಾವು ಸೇರೋದು ಬೇಡ. ಇರೋ 100 ರೂಪಾಯಿದಲ್ಲಿ 10 ಜನ ಊಟಕ್ಕೆ ಹಾಕಿ, 10 ಜನಕ್ಕೆ ಟೀ ಕುಡಿಸಿ, 10 ಜನದ ಮಧ್ಯೆ ಬದುಕಿ, ಜನರ ಮಧ್ಯೆ ಬದುಕುವವನೇ ಜನನಾಯಕ, ಹಣದ ಮಧ್ಯೆ ಬದುಕುವವನೇ ಯಮಲೋಕಕ್ಕೆ ದಾರಿ ತೋರಿಸ್ತಾನೆ. ಇದಿಷ್ಟು ಈ ವಿಡಿಯೋದ ಸುದ್ದಿಯಾಗಿರುತ್ತೆ. ಮುಂದಿನ ಸುದ್ದಿಗಾಗಿ ಪ್ರತಿಯೊಬ್ಬರು ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಮುಂದಿನ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆದಷ್ಟು ಬೇಗ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಡುವುದರ ಮುಖಾಂತರ ಭೇಟಿಯಾಗ್ತೀನಿ. ನಮಸ್ಕಾರ.